ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಎಲ್ಲರ ಜೀವನಕ್ಕೂ ಬೆಳಕು ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ರೀಡಿಂಗ್ ಅನ್ನ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ, ನಿಮ್ ವ್ಯಕ್ತಿ ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾರ, ಥರ್ಡ್ ಪಾರ್ಟಿ ಬಗ್ಗೆ ಏನ್ ಫೀಲ್ ಮಾಡ್ತಾರ, ಸೊ ಡಿಟೇಲ್ ಆಗಿ ನೋಡೋಣ ಅಂತ. ಥರ್ಡ್ ಪಾರ್ಟಿನ ಬಿಡ್ತಾರೋ ಬಿಡಲ್ಲೋ ಏನ್ ಬರ್ತೈತೆಲ್ಲ ನೋಡೋಣ ಅಂತ. ಓಕೆ, ಗೈಡೆನ್ಸ್ ನೋಡೋಣ ಅಂತ. ಸೊ ನೀವೆಲ್ಲಾರು ಕೇಳ್ಬೋದು, ನೀವೇನ್ ಹಿಂಗ್ ಉದಿನ ಕಡ್ಡಿ ಬೆಳಗಲ್ಲ, ಏನ ಹುದುಪ ಹಾಕಲ್ಲ, ಏನ್ ಹಚ್ಚಲ್ಲ, ಏನಿಲ್ಲ. ನಾ ಎಲ್ಲ ಅದಕ್ಕೆ ಮೊದ್ಲ ಎನರ್ಜೈಸ್ ಮಾಡಿನ ಕುಂದಿರ್ತೇನೆ ರೀಡಿಂಗ್ ಮಾಡಕೊಂಡು. ಯಾಕಂದ್ರೆ ಇಲ್ರಿ ವಿಡಿಯೋ ಮಾಡ್ಕೊಂಡ ಮುಂದೆ ಎಲ್ಲ ಮಾಡ್ಕೊಂಡ್ ಕುಂತ್ರ ಟೈಮ್ ಆಗ್ತದ, ಟೈಮ್ ಹಿಡಿತದ. ಸೊ ಥರ್ಡ್ ಪಾರ್ಟಿ ಒಳಗೆ ಯಾರು ಇದ್ದೀರಿ, ಥರ್ಡ್ ಪಾರ್ಟಿ ಅಂದ್ರ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾರಾದ್ರೂ ಬಂದಿದ್ರ, ನಿಮ್ಮ ರಿಲೇಶನ್ಶಿಪ್ ನ ಅವ್ರು ಬಂದ್ಮೇಲೆ ನಿಮ್ಮ ಜೀವನದೊಳಗ ಬಿರುಕು ಉಂಟಾಗಿದ್ರ, ನಿಮ್ಮಿಬ್ರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೋ ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಾತ್ ಬಿಟ್ಟಿರ್ಬೋದು, ನೋ ಕಾಂಟ್ಯಾಕ್ಟ್ ಹೋಗಿರ್ಬೋದು, ಜೊತೆಗಿದ್ರು ಮಾತಾಡದೇ ಇರ್ಬೋದು, ಮನಸ್ತಾಪಗಳಾಗಿರ್ಬೋದು. ಆ ವ್ಯಕ್ತಿ ನಿಮ್ಮ ಇನ್ನು ಯಾರೋ ಒಬ್ರು ಬೇರೆ ವ್ಯಕ್ತಿ ನಿಮ್ಮ ಇಬ್ಬರ ಮಧ್ಯೆ ಎಂಟರ್ ಆಗಿದ್ಮೇಲೆ ಸೊ ಅವ್ರನ್ನ ಥರ್ಡ್ ಪಾರ್ಟಿ ಅಂತ ನಾವು ಕರಿತೀವಿ. ಓಕೆ, ಸೊ ಅಂತಂತ ಆ ರೀತಿಯಾದಂತ ಒಂದು ಸಿಚುವೇಶನ್ ಒಳಗೆ ಯಾರಿದ್ದೀರಿ ಅವರಿಗಾಗಿ ಇದು ರೀಡಿಂಗ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕೆಂಟ್ ಆರೋ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತೆ ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನ್ ರೆಸನೇಟ್ ಆಗ್ತೈತಿ ಅದನ್ನ ತಗೊಳ್ರಿ. ಓಪನ್ ಮೈಂಡ್ ಇಂದ ರೀಡಿಂಗ್ಸ್ ನೋಡ್ರಿ. ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಶೇರ್ ಮಾಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ರಿಟರ್ನ್ ವ್ಯೂವರ್ಸ್ ಎಲ್ಲಾರ್ಗು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋಸ್ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಮಾಡೋ ಮುಂದೆ ಅಥವಾ ಈ ರೀಡಿಂಗ್ ರೀಡಿಂಗ್ ಅನ್ನೋದು ವಿಡಿಯೋ ಅನ್ನೋದಕ್ಕಿಂತ ಈ ರೀಡಿಂಗ್ ನೋಡೋ ಮುಂದೆ ನಾ ಸ್ಟಾರ್ಟಿಂಗ್ ಒಂದು ಪ್ರೇಯರ್ ಮಾಡ್ತೇನೆ. ಆ ಪ್ರೇಯರ್ ಮಾಡೋ ಮುಂದೆ ದಯವಿಟ್ಟು ಅದನ್ನ ಜೊತೆಗೆ ಕಣ್ಣು ಮುಚ್ಚಿ ರೀಡಿಂಗ್ ಜೊತೆಗೆ ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ರಿ. ಅಲೈನ್ ವಿತ್ ಯು ವಿತ್ ದ ಎನರ್ಜಿ ಅಂತ ಹೇಳ್ತೇವೆ ಅದಕ್ಕೆ. ಗೊತ್ತಾದ? ಹಂಗ ಸುಮ್ನೆ ಏನೋ ಮಾಡಿ ಸ್ಕಿಪ್ ಮಾಡಿ ಹೋಗ್ಬೇಡ್ರಿ. ಸೊ ನಿಮ್ಮ ವ್ಯಕ್ತಿ ಜೀವನದೊಳಗ ಏನೋ ಒಂದು ಸಡನ್ ಆದಂತ ಒಂದು ಪೇನ್ಫುಲ್ ಆದಂತ ನೋವು ಕೊಡುವಂತದ್ ಒಂದು ಘಟನೆ ನಡೆದಿರ್ಬೇಕು ಅವ್ರಿಗೆ. ಸೊ ಹಂಗಾಗಿ ಆ ಘಟನೆ ನಡೆದ್ಮೇಲೆ ಅವ್ರ ಜೀವನದಾಗ ಕೆಲವೊಂದು ಬದಲಾವಣೆಗಳನ್ನ ನೀವು ಕಾಣ್ತಿರ್ಬಹುದು, ಕಾಣ್ತದಿರಿ. ವ್ಯಕ್ತಿನ ಸ್ವಲ್ಪ ನೆಗೆಟಿವ್ ಎನರ್ಜಿ ಒಳಗ ಹೋಗಿರ್ಬೋದು ಅವ್ರು. ಯಾಕಂದ್ರೆ ದುಃಖ ಒಳಗ್ ಹೋಗಿರ್ಬೋದು, ಡಿಪ್ರೆಷನ್, ಬೇಜಾರ, ಯಾರ ಜೊತೆ ಮಾತಾಡ್ಲಾರ್ದಂಗ. ಸದ್ಯದ ಅವ್ರು ನಿಮ್ ವ್ಯಕ್ತಿ ಪರಿಸ್ಥಿತಿ ಹೇಳ್ತದ ನಾನು. ಸದ್ಯ ಪರಿಸ್ಥಿತಿ ಒಳಗ ನಿಮ್ ವ್ಯಕ್ತಿ ನಿಮ್ ಜೊತೆ ಮಾತಾಡ್ತಿಲ್ಲ, ಏನಾದ್ರ ತರ್ಟಿ ಪಾರ್ಟಿ ಜೊತೆ ಹೋಗ್ಯಾರ್ರಿ ಅಂತ ನೀವೇನ ಅನ್ಕೊಂಡಿದ್ರಿ ಅಂದ್ರ ಸೊ ಅಲ್ಲಿ ಪರಿಸ್ಥಿತಿನೂ ಅವ್ರದ ಬಹಳ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ನಿಮ್ ಬಗ್ಗೆ ಅವ್ರು ಏನ್ ಫೀಲ್ ಮಾಡ್ತಾರ ಅಂತ ನಿಮ್ಗ ಅನ್ಸಿದ್ರ ಅದ್ರ ಬೇಜಾರಾಯ್ತು ಅವ್ರಿಗೆ. ನಿಮ್ಮನ್ ಬಿಟ್ಟು ಹೋಗಿದ್ದಕ್ಕ ಬಹಳ ಚೆನ್ನಾಗಿತ್ತು ನಿಮ್ಮಿಬ್ರ ರಿಲೇಶನ್ಶಿಪ್. ಈಗ ಮೋಸ್ಟ್ಲಿ ಮಾತಾಡಕತ್ತಿಲ್ಲ ಅನಸತಿ. ನಿಮ್ದು ಏನಂತ ನೀವ್ ಅವ್ರಿಗೆ ಅಷ್ಟೊಂದು ಈಗ ಪ್ರಿಯಾರಿಟಿನೂ ಕೊಡಲ್ಲ ಅನಸತ್. ನೀವ್ ಅವ್ರಿಗೆ ನೀವ್ ಬಹಳ ಖುಷಿ ಇದ್ರಿ ಅನಸತ್ ಅವ್ರ ಜೊತೆಗೆ. ಈಗ ಅವ್ರಾಗಿ ಅವ್ರು ಬಿಟ್ಟು ಹೋದ್ಮೇಲೆ ನೀವು ನಿಮ್ ಪಾಡಿಗೆ ಆಗ್ಬಿಟ್ಟಿರಿ. ನೀವುನು ಬೇಜಾರೊಳಗ ಅದಿರಿ. ನೀವು ಬೇಜಾರೊಳಗ ಅದಿರಿ ಅಂತ ಅವ್ರಿಗೆ ಗೊತ್ತೈತಿ. ಸೊ ಥರ್ಡ್ ಪಾರ್ಟಿ ಜೊತೆಗೆ ಅಲ್ಲೂನು ಅಷ್ಟೊಂದು ಸ್ಟೆಬಿಲಿಟಿ ಇಲ್ಲ ಅವ್ರಿಗೆ. ಮೋಸ್ಟ್ಲಿ ಅವ್ರಿಗೆ ಏನೋ ಅಲ್ಲೇ ಶಾಕ್ ಆಗಿರ್ಬೋದು. ಅವ್ರ ಏನೋ ಅನ್ಕೊಂಡ್ ಹೋಗಿದ್ರ, ಅಲ್ಲಿ ನನಗೆ ಹೋದ್ರ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಕ್ತತಿ ಅನ್ಕೊಂಡ್ರೆ ಹೋಗಿರ್ಬೋದು. ಅಲ್ಲಿ ಮೋಸ್ಟ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರ ನಂಗೆ ಅಲ್ಲಿ ಹೋದ್ರೆ ನನ್ನ ಜೀವನದಾಗ ಒಂದ್ ಸ್ವಲ್ಪ ದುಡ್ಡು ಸಿಗ್ಬೋದು, ನನಗೆ ಅವ್ರ ಸಪೋರ್ಟ್ ಸಿಗ್ಬೋದು. ಅಂದ್ರೆ ಒಳ್ಳೇದು ಒಂದ್ ಜೀವನ, ಸ್ಟೇಟಸ್ ಹಿಂಗೆಲ್ಲಾ ಅಂತೀವಲ್ಲ. ದುಡ್ಡೊಳಗೆ ಏನೇನ್ ಕೊಂಡ್ಕೊಂತಿರ್ಲ ಅದಕ್ಕೆಲ್ಲ ನಮ್ಮ ಮಟೀರಿಯಲಿಸ್ಟಿಕ್ ಅಂತೀವಿ.
ಓಕೆ. ಅಂತದೆಲ್ಲ ನನಗ್ ಸಿಗ್ಬಹುದು ಅಂತ ಅವ್ರು ಅನ್ಕೊಂಡ್ ಹೋಗಿದ್ರು ಅನಸ್ತತಿ. ಬಟ್ ಅದು ಏನೂ ಸಿಕ್ಕಿಲ್ಲ. ಅದ ಅವರಿಗೆ ಈಗ ಸಡನ್ ಆಗಿ ಏನಾದ್ರು ಅಲ್ಲಿ ಶಾಕ್ ಆಗುವಂತದ್ದು ಅಂದ್ರೆ ಬೇಜಾರಾಗಂತದ ಒಂದು ಘಟನೆ ಅಲ್ಲಿ ನಡೆದತ್ತ ಅವ್ರ ಜೊತೆಗೆ. ಅವ್ರಿಗೆ ಅಲ್ಲಿಂದ ಈಗ ಬಿಟ್ಟು ಬರ್ಬೇಕು ಅಂತ ಅನಸ್ತಾ ಐತೆ. ಅಂದ್ರೆ ಇದು ಬೇಡ, ನಿಮ್ಮನ್ ಬಿಟ್ಟು ಹೋಗಿ ಬೇರೆ ಮದುವೆ ಆಗಿದ್ರ ಅನ್ಕೊಳೋಣ, ನಿಮ್ ಬಿಟ್ಟು ಬೇರೆ ವ್ಯಕ್ತಿ ಜೊತೆಗೆ ಹೋಗಿದ್ರ ಅಂದ್ರ ದುಡ್ಡಿಗೋಸ್ಕರ ನಾ ಮಾಡ್ಕೊಂಡೇನ, ಅಥವಾ ಅವ್ರ ಇವ್ರನ್ನ ದುಡ್ಡಿಗೋಸ್ಕರ ಮಾಡ್ಕೊಂಡನ. ಈ ರಿಲೇಶನ್ಶಿಪ್ ಒಳಗ ಒಂದ್ ಏನು ನಿಮ್ ಜೊತೆಗೆ ಒಳ್ಳೆ ಬಾಂಡಿಂಗ್ ಇತ್ತಿಲ್ಲ, ಅಂದ್ರೆ ಒಂದ್ ಪ್ರೀತಿ ವಿಶ್ವಾಸದಿತ್ತ. ಅಲ್ಲಿ ಓನ್ಲಿ ಫಾರ್ ಮನಿ ಬಹಳ ಏಕಾಂಗಿತನ ಕಾಡ್ತಾ ಇತ್ತು ಅವ್ರಿಗೆ. ಒಂಟಿತನ, ಏಕಾಂಗಿತನ ಅಲ್ಲ, ಒಂಟಿತನ ಕಾಡ್ತಾ ಇತ್ತು ಅವ್ರಿಗೆ. ಸೊ ಥರ್ಡ್ ಪಾರ್ಟಿ ಜೊತೆಗೆ ಅವ್ರದ್ದು ಅಷ್ಟೊಂದು ಬಾಂಡಿಂಗ್ ಚೆನ್ನಾಗಿಲ್ಲ. ಇಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಂತದಾರ. ಬಟ್ ನೀವೀಗ ಅವ್ರಿಗೆ ಅವಾಗ ಹೆಂಗಿತ್ ನಿಮ್ಗೆ ಹಂಗ್ ವಾಪಸ್ ನೀವ್ ಅವ್ರಿಗೆ ಅಂತ ಒಂದ್ ಪ್ರೀತಿ ವಿಶ್ವಾಸ ಏನೇ ಇರ್ಬೋದು ಒಂದ್ ಅಂತ ತೋರ್ಸಕ್ ನೀವು ರೆಡಿ ಇಲ್ಲ ಅನಸ್ತತಿ. ಸೊ ಅವ್ರನ್ನ ಬಿಟ್ ಬರ್ತಾರ್ರಿ. ಏನ್ ಪ್ರಾಬ್ಲಮ್ ಅಂತಂದ್ರ ಅಲ್ಲಿಂದ ಅವ್ರು ಬಿಟ್ ಕೊಡಾಕ ಅಷ್ಟೊಂದು ಈಸಿ ಆಗಿ ಇಲ್ಲ. ಅದೊಂದು ಏನೊಂದು ಬಾಂಡಿಂಗ್ ಮಾಡ್ಕೊಂಡಾರ್ಲ ಥರ್ಡ್ ಪಾರ್ಟಿ ಜೊತೆಗೆ, ಇಟ್ ಈಸ್ ನಾಟ್ ದಟ್ ಈಸಿ. ನೀವ್ ಅನ್ಕೊಂಡಷ್ಟು ಅದ್ ಇಷ್ಟ ಬೇಕಂದ್ರೆ ದುಡ್ಡಿನ ಸಲುವಾಗಿ ಹೋಗಿದ್ದಂದ್ರ ಅಲ್ಲೇನೋ ಸಿಕ್ ಹಾಕೊಂಡಾರ ಅವ್ರ ಆ ದುಡ್ಡಿನ ವಿಷಯ ಒಳಗ. ಅಲ್ಲಿಂದ ಸಿಕ್ ಹಾಕೊಂಡಾರ, ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡಿರ್ಬೋದು. ಅದೇ ನೀವ್ ವಾಪಸ್ ಕೊಡ್ಬೇಕು ಅಂತ ಬರ್ತತ್ಲಾ, ಬಂದಾಗ ಅದಕ್ಕೆ ಕಷ್ಟ ಆಕತ್ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಸಪೋರ್ಟ್ ಮಾಡಕ್ ಯಾರು ಇಲ್ಲ ಅವ್ರಿಗೆ ಈಗ ಅಲ್ಲಿ. ಅವಾಗೆಲ್ಲ ಎಲ್ಲ ಸಪೋರ್ಟ್ ಮಾಡ್ತಾರಂತ ಹೋಗಿದ್ರ. ಸೊ ಅದನ್ನ ಈಗ ಬಿಟ್ಟು ಬರ್ಬೇಕು ಅಂತಂದ್ರು ಈಗ ಅವ್ರಿಗೆ ಆಗುವಂತದ್ದು ಚಾನ್ಸಸ್ ಇಲ್ಲ. ಸೊ ಇದ್ರದ್ದು ಏನ್ ಆಗ್ಬೋದ್ರಿ ಇದೆಲ್ಲ ಇಷ್ಟೆಲ್ಲ ಹೇಳಿದ್ರಿ ಅಂತಂದ್ಮೇಲೆ ಅವ್ರಾಗೆ ಮನಸ್ಸು ಮಾಡಿದ್ರ, ಇನ್ನೂ ಅವ್ರ ಮನಸ್ಸು ಮಾಡಿಲ್ಲ. ಬಾಯಾಗ ಅಂತಿರ್ಬೇಕು, ಬಟ್ ನಾ ಇಲ್ಲಿಂದ ಬಿಟ್ಟು ಬರ್ಬೇಕು, ನನ್ಗೆ ಕಷ್ಟ ಆಗ್ಬಿಟ್ಟೈತಿ ಅಂತ ಅಂದ್ರೆ ನೀವು ಅಯ್ಯೋ ಹೌದು ಬಿಡು ಪಾಪ ಅಂತಿರ್ತೀರಿ. ಬಟ್ ನಾವ್ ಬಾಯಾಗ ಹೇಳೋದ ಬೇರೆ, ಆಕ್ಷನ್ ತಗೋಬೇಕಲ್ಲ. ಬಟ್ ಅವ್ರು ಆಕ್ಷನ್ ತಗೊಳಕ ರೆಡಿ ಆಗ್ಬೇಕು. ಇನ್ನೂ ಆಗಂಗಿಲ್ಲ ಅವ್ರು ಸದ್ಯಕ್ಕೆ, ಬರೇ ಬಾಯಾಗ ಹೇಳ್ಕೊಂತ ಹೋಗ್ತಾರ. ಈಗ ಸದ್ಯಕ್ಕೆ ಏನಾರು ಬಿಟ್ಟು ಬಿಡ್ತಾರನ್ರಿ ಹಂಗಾರ ಲಘುನ ಅಂತ ನೀವೇನಾರು ಕೇಳಿದ್ರ, ಅವ್ರು ಇನ್ನೂ ಆಕ್ಷನ್ ತಗೊಳಕ್ ರೆಡಿನೇ ಇಲ್ಲ ಅವ್ರು. ಮೋಸ್ಟ್ಲಿ ಅಲ್ಲಿದೊಂದು ಆರಾಮ್ ಜೀವನ ಅದನ್ನ ಬಿಟ್ಟು ಬರಾಕು ಕಷ್ಟ ಆಗ್ಬೋದು. ಅಥವಾ ಅಲ್ಲಿದಂತ ಒಂದು ಕೆಲಸ ಏನಾರ ಇರ್ಬೋದಲ್ಲ, ಅದನ್ನ ಬಿಟ್ಟು ಬಂದ್ರ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಕಾಡ್ತತಿ. ಬಿಟ್ಟು ಬರೋದು ಅಷ್ಟೊಂದು ಈಸಿ ಇಲ್ಲ. ಸೊ ಸದ್ಯಕ್ಕೆ ಅವರು ಈ ಆಕ್ಷನ್ಸ್ ತಗೊಂಡಂತದ್ದು ಏನು ಇಲ್ಲ ಅವ್ರ ಕಡೆಯಿಂದ. ಸೊ ಮೊನೊಲಜಿ ಕಾರ್ಡಿಂದ ಏನಾದ್ರು ಬರ್ತಾ ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತೀರಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನನ್ನ ವ್ಯೂವರ್ಸಿಗೆ? Nothing will come out of this situation. Your dreams need a practical plan. ಹೇಳಿದೆ ಆಕ್ಷನ್ ತಗೊಳಕ್ ರೆಡಿ ಇಲ್ಲ ಅವ್ರು. ಕನಸ್ ಕಂಡ್ರೆ ಬರೀ ಮಾಯ ಹೇಳಿದ್ರೆ ಇಲ್ಲ ನನ್ಗಲ್ಲಿ ಕಷ್ಟ ಆಗಕತ್ತೈತಿ, ನಾ ಬಿಟ್ಟು ಬರ್ಬೇಕಂತ ಮಾಡೇನಿ, ಹಂಗ್ ಮಾಡೇನಿ ಹಿಂಗ್ ಮಾಡೇನಿ ಅಂದ್ರೆ ನೀವ್ ಅದಕ್ಕೆಲ್ಲ ಏನಂತೀರಿ, ಅಯ್ಯೋ ಹೌದಂತ ಕರಿಗ್ ಬಿಡ್ತೀರಿ. ಹಿಂಗ ಅಂದ್ಬಿಟ್ಟಾರಿ ಅಂದ್ರೆ ಆಕ್ಷನ್ಸ್ ತೋರಿಸ್ ಅಂತ ಹೇಳ್ಬೇಕು ನೀವ್ ಅವ್ರಿಗೆ. ಅದು ಮಾತಾಡ್ದಂಗ ಅಂದ್ರೆ ನುಡಿದಂತೆ ನಡೆ. ಕಾನ್ಫಿಡೆನ್ಸ್ ಯುವರ್ ಕೀ ಟು ಸಕ್ಸಸ್. A new start is coming. ಓಕೆ. ಈ ಪರಿಸ್ಥಿತಿ ಒಳಗ ನೀವ್ ಏನಾದ್ರು ಒಂದು ಔಟ್ಕಮ್ ನನಗೆ ಏನಾದ್ರು ಬರ್ಬೋದಾ ಅಂದ್ರೆ ಥರ್ಡ್ ಪಾರ್ಟಿ ಬಿಟ್ಟು ನನ್ನ ಹತ್ರ ಬರ್ಬೋದಾ ಅಂತ ನನ್ನ ವ್ಯೂವರ್ಸ್ ನೀವೇನಾದ್ರು ಕೇಳಿದ್ರಿ ಅಂದ್ರ ಅಲ್ಲಿ ಪ್ರಾಕ್ಟಿಕಲ್ ನ ಹೇಳಿ ಬಂದಂಗನ ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಅವ್ರು ಒಂದು ಆಕ್ಷನ್ ತಗೋಣ ಅಂತ ಅವ್ರು ತಗೊಳಕ್ ರೆಡಿ ಇಲ್ಲ ಈಗ ಸದ್ಯಕ್ಕೆ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಈಗ ಅಲ್ಲಿ ಬಿಟ್ಟು ಬಂದ್ರೆ, ಆ ವ್ಯಕ್ತಿ ಬಿಟ್ಟು ಬಂದ್ರೆ, ಅಲ್ಲಿ ಪರಿಸ್ಥಿತಿಗಳನ್ನ ನಾನು ಬಿಟ್ಟು ಬಂದ್ರೆ ಏನ್ ಮುಂದೆ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಡ್ಬೇಕು. ನಾನು ಅವ್ರು ಬಿಟ್ಟು ಬಂದ್ರೆ ನಾ ಜೀವನ ಮಾಡಬಲ್ಲೆ, ನಾ ಇನ್ನೊಂದಿನ ಜಾಬ್ ಹುಡ್ಕೋಬಲ್ಲೆ. ಯಾಕಂದ್ರೆ ಅವ್ರು ಸ್ವಲ್ಪ ತಮ್ಮ ಕರಿಯರ್ ವೈಸ್ ಫೈನಾನ್ಷಿಯಲ್ ವೈಸ್ ಅಂದ್ರೆ ಹಣಕಾಸು ಮತ್ತು ಅವ್ರದ್ದು ವೃತ್ತಿ ಜೀವನ ಕೆಲಸ ಮಾಡೋದೈತಲ್ಲ ಅದ್ರ ಬಗ್ಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಅವ್ರಿಗೆ ಆಗ್ತಾ ಐತಿ. ಅವ್ರಿಗೆ ಏನೋ ಒಂದ್ ಸ್ವಲ್ಪ ಭಯ ಅದನ್ನ ಅಲ್ಲಿ ಬಂದ್ಬಿಟ್ರೆ ನನ್ಗೆ ಏನ್ ಆಕತ್ ಮುಂದೆ. ಸೊ ಆ ಕಾನ್ಫಿಡೆನ್ಸ್ ಬರೋ ಮಟನು ನಿಮ್ ವ್ಯಕ್ತಿ, ಯಾಕಂದ್ರೆ ನೀವ್ ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರನ ಆ ವ್ಯಕ್ತಿಗೆ ಅನಸ್ಬೇಕು, ನಿಮ್ ವ್ಯಕ್ತಿಗೆ ಅನಸ್ಬೇಕು ಇಲ್ಲ ಹೌದು ನಾನು ಇದಕ್ಕೊಂದು ಏನಾರು ಗಟ್ಟಿಗೆ ಆಗಿ ನಿಂತ್ಕೊಂಡು ಆಕ್ಷನ್ ತಗೊಳ್ಳೇಬೇಕು.
ಅಂದಾಗನೇ ಅದು ಬರೋದು. ಸೊ ಇಲ್ಲಿ ಬಾಟಮ್ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್ ಮೋಸ್ಟ್ಲಿ ನಿಮ್ಮ ಜೀವನದೊಳಗುನ ಹೊಸ ವ್ಯಕ್ತಿ ಎಂಟರ್ ಆಗ್ತಿರ್ಬೇಕು, ಅಥವಾ ನಿಮ್ಮ ಜೀವನಕ್ಕೆ ಹೊಸ ಹೊಸ ಅಪಾರ್ಚುನಿಟೀಸ್ ನೀವು ಅದಕ್ಕೆ ಬೇಕಾದ್ರೆ ಈಗ ನೀವೇನೋ ಜಾಬಿಗೆ ಹುಡುಕ್ತಿದ್ದೆ ಅಂದ್ರೆ ನಿಮ್ಮ ಜೀವನದಾಗ ಹೊಸ ಅಪಾರ್ಚುನಿಟಿ ಸಿಗ್ತಿರ್ಬೋದು. ಇಲ್ಲ ನನ್ನ ಜೀವನದಾಗ ಹೊಸ ವ್ಯಕ್ತಿನ ನನ್ಗೆ ಒಂದು ಲವ್ ಬಿಗ್ನಿಂಗ್ ಆಗ್ಬೇಕು ಅಂದ್ರೆ ಹೊಸ ಕಮಿಂಗ್ ಐತೆ ನೋಡ್ರಿ. ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಗುರಿ ಹತ್ರನ ನೀವು ಫೋಕಸ್ ಮಾಡ್ತಿದ್ದೀರಿ. ಸೊ ನಿಮಗೆ ಅದು ಹೊಸ ಹೊಸ ಅಪಾರ್ಚುನಿಟಿ ಬರ್ತದೋ ನೀವೇನು ಅನ್ಕೊಂಡಿರಿ ಅದಕ್ಕೆ. ನಂಗೆ ರಿಲೇಶನ್ಶಿಪ್ ಬೇಕಂದ್ರೆ ರಿಲೇಶನ್ಶಿಪ್ ಒಳಗೆ, ನನಗೆ ಕರಿಯರ್ ಬೇಕಂದ್ರೆ ಕರಿಯರ್ ಒಳಗೆ, ಓದ್ತೇನೆ ಅಂದ್ರೆ ಓದೋದೊಳಗೆ, ನೀವು ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಒಳಗೆ ನೀವು ನೋಡ್ತಿದ್ದೀರಿ ಅದ್ರೊಳಗೆ ನಿಮ್ಗೆ ನ್ಯೂ ಬಿಗ್ನಿಂಗ್ ಬರ್ತಾ ಐತಿ. ಸೊ ನೀವು ನಿಮ್ಮ ಒಂದು ಏನೈತಿ ಮನಸ್ಥೈರ್ಯನ ಕಳ್ಕೊಬೇಡ್ರಿ. ಓಕೆ, ಸೊ ಇದೆ ನಿಮ್ದು ರೀಡಿಂಗ್ ಇದೆ. ಸೊ ನಿಮ್ಗೆ ಇಲ್ಲಿ ಗೈಡೆನ್ಸ್ ಏನ್ ಬಂತು, ಇದು ನಿಮ್ಮ ಪರಿಸ್ಥಿತಿ ಸಲುವಾಗಿನೇ ತೆಗ್ದಿದ್ದು. ಓಕೆ, ಗೈಡೆನ್ಸ್ ಅಲ್ಲದ. ಸೊ ಗೈಡೆನ್ಸ್ ಇಲ್ಲೇ ಅನಿಮಲ್ ಸ್ಪಿರಿಟ್ ಇಂದ ನಿಮಗೆ ತೆಗಿತದನಿ. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಅದಾರ ಅವರಿಗೆ ಗೈಡ್ ಮಾಡ್ರಿ. ಪೋಸ್ಟರ್, ಎಲಿಫೆಂಟ್, ಸ್ವಾನ್. ನಿಮ್ಮ ಈ ರಿಲೇಶನ್ಶಿಪ್ ಒಳಗ ಸ್ವಲ್ಪ ನೀವು ಏನೇನ ಅದನ್ನ ಸ್ವಲ್ಪ ನೋಡಿಲ್ಲ ನೋಡ್ರಿ, ಕೆಲವೊಂದು ವಿಷಯಗಳ ಬಗ್ಗೆ ನೀವು ಬಹಳ ಪ್ರಯಾರಿಟಿ ಕೊಟ್ಟಿಲ್ಲ ಅಂತದ್ರ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಕತ್ಲೊಳಗ ಕಣ್ಣಾಡಸ್ರಿ ಅಂತ ಹೇಳ್ತೇನೆ ನಾನು. ಕತ್ಲೊಳಗ ಕಣ್ಣಾಡಸ್ರಿ ಅಂದ್ರ ನಾವ್ ಯಾವ ವಿಷಯಗಳನ್ನ ನಾವು ಅಷ್ಟೊಂದು ನಾವು ಪ್ರಯಾರಿಟಿ ಕೊಡ್ಲಿಲ್ಲ, ಅವಕ್ ಪ್ರಾಮುಖ್ಯತೆ ಕೊಡ್ಲಿಲ್ಲ ಕೆಲವೊಂದು ವಿಷಯಗಳ ಬಗ್ಗೆ, ಅದ್ರ ಕಡೆ ನೀವು ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟ ಅದ್ರ ಕಡೆ ನೀವು ಸ್ವಲ್ಪ ಲಕ್ಷ್ಯ ಕೊಟ್ರಿ ಅಂದ್ರೆ ಅದು ನಿಮ್ಗೆ ಏನೋ ಒಂದು ಹೇಳ್ತತಿ ಈ ರಿಲೇಶನ್ಶಿಪ್ ಬಗ್ಗೆ, ಈ ವ್ಯಕ್ತಿ ಬಗ್ಗೆ. ಅವ್ರು ನಿಮ್ ಜೊತೆಗೆ ಹೆಂಗಿದ್ರು, ಯಾಕಿದ್ರು, ಏನ್ ಮಾಡಿದ್ರು, ಯಾಕೆ ಬಿಟ್ಟು ಹೋದ್ರು, ನಾವಾಗ ಏನ್ ಲಕ್ಷ್ಯ ಮಾಡ್ಲಿಲ್ಲ ಆ ಟೈಮ್ನಾಗ, ಅದನ್ನ ಎಷ್ಟು ಇಗ್ನೋರ್ ಮಾಡಿದೆ. ಸೊ ಅದು ನಿಮ್ಗಿಲ್ಲೇ ಹೇಳ್ತಾ ಇದೆ. ನಿಮ್ ಜೀವನದಾಗ ಇಲ್ಲೇ ನ್ಯೂ ಸ್ಟಾರ್ಟ್ ಬರ್ತಾ ಐತಿ. ನಿಮ್ ಗೈಡೆನ್ಸ್ ಇದು ಬಂದಿರೋದಿಲ್ಲ. ನೀವ್ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಸೀಕ್ರೆಟ್ ಆಗಿ ಮಾಡ್ರಿ. ಎಲ್ಲಾನು ಹೇಳ್ಕೊಂತ ಹೋಗ್ಬೇಡ್ರಿ. ನಿಮ್ಮ ಭಾವನೆಗಳಾತ, ನಿಮ್ ಪ್ರಾಜೆಕ್ಟ್ಸ್ ಯಾವ್ದ್ರ, ನಿಮ್ಮ ವ್ಯಾಲ್ಯೂಸ್ ಅನ್ನ ನೀವು ಮಾಡ್ಕೊಳ್ರಿ, ಅವನ್ನ ಕಾಪಾಡ್ಕೊಳ್ರಿ. ಯಾಕಂದ್ರೆ ನೀವು ಬಹಳ ವರ್ದಿ ಪರ್ಸನ್ ಅದಿರಿ. ಯಾಕಂದ್ರೆ ನಿಮ್ಮ ಜೀವನದಾಗ ಅಪಾರ್ಚುನಿಟೀಸ್ ಬರ್ತದವು, ಪ್ಲಸ್ ನೀವು ಕ್ರಿಯೇಟ್ ಮಾಡ್ಕೊಂತದಿರಿ. ಓಕೆ, ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಯು ಹ್ಯಾವ್ ದ ಪೊಟೆನ್ಶಿಯಲ್ ಟು ಕ್ರಿಯೇಟ್ ಇಟ್. ನಿಮ್ ಕಡೆ ಅಷ್ಟೊಂದು ಒಂದು ಬುದ್ಧಿ ಶಕ್ತಿನೂ ಐತಿ, ಜ್ಞಾನನೂ ಐತಿ, ಎಲ್ಲಾನು ಐತಿ. ಸೊ ನಿಮ್ದು ಒಂದು ಫೋಕಸ್ ಇಡ್ರಿ. ನಿಮ್ ಜೀವನದ ಗುರಿ ಏನೈತಲ್ಲ ಅದಕ್ಕೆ ಗುರಿ ಇಟ್ಟು ಆಕ್ಟಿವ್ ಆಗಿ ಅದಕ್ಕೆ ಏನೇನ್ ಬೇಕು ಎಲ್ಲಾನು ಮಾಡ್ಕೊಳ್ರಿ ಅಂತ ನಿಮ್ಗಿಲ್ಲೇ ಗೈಡೆನ್ಸ್ ಬರ್ತಾ ಐತಿ. ಯಾಕಂದ್ರೆ ಈ ರಿಲೇಶನ್ಶಿಪ್ ಒಳಗ ಥರ್ಡ್ ಪಾರ್ಟಿ ಅಂದ್ಕೊಳ್ಳಿ, ಆ ವ್ಯಕ್ತಿ ಹೋದ್ರು ಏನ್ ಮಾಡೋಣ, ನಮ್ ಜೀವನ ಅನ್ಬೇಡ್ರಿ. ನಿಮ್ಮೊಳಗಿರೋಂಥ ಒಂದು ಪೊಟೆನ್ಶಿಯಲ್, ನಿಮ್ಮೊಳಗಿರೋಂಥ ಒಂದು ಉತ್ಸಾಹ, ಸ್ಫೂರ್ತಿ, ನಿಮ್ದು ಒಳಗಿರೋ ಶಕ್ತಿ ಏನೈತಲ್ಲ ಅದನ್ನ ನೀವು ಗುರಿ ಇಟ್ಕೊಂಡು ಅದ್ರ ಕಡೆ ನಡೀರಿ ಅಂತ ನಿಮ್ಗೆ ಹೇಳ್ತಿದ್ದು. ಡಿಸ್ಟ್ರಾಕ್ಟ್ ಆಗ್ಬೇಡ್ರಿ ಅಂತ ಅರ್ಥ. ಇಂಥ ವಿಷಯಗಳಿಗೆಲ್ಲ ನಿಮ್ದ ಗುರಿ ಕಡೆ ನೀವು ಡಿಸ್ಟ್ರಾಕ್ಟ್ ಆಗ್ಬೇಡ್ರಿ, ಮನಸ್ಸು ಚಂಚಲ ಮಾಡ್ಕೋಬೇಡ್ರಿ ಅಂತ ನಿಮಗೆ ಇಲ್ಲೇ ಬಂದಿರೋದು. ಯಾಕಂದ್ರೆ ದಿಸ್ ಇಸ್ ಹೈ ಟೈಮ್. ಸ್ವಾನ್ ಬಂದಿರೋದ್ರಿಂದ ಇಲ್ಲಿ ನಿಮ್ದು ಸೋಲ್ ಲೆವೆಲಿಗೆ ನೀವು ನಿಮ್ಮನ್ನ ನೋಡ್ಕೋಬೇಕಾಗಿ ದಿಸ್ ಇಸ್ ಹೈ ಟೈಮ್. ಅಂದ್ರೆ ಇವತ್ತು ನೀವು ಅದ್ರ ಬಗ್ಗೆ ವಿಚಾರ ಮಾಡ್ಲಿಲ್ಲ ಅಂದ್ರ ಮುಂದೊಂದಿನ ಪಶ್ಚಾತ್ತಾಪ ಪಡ್ಬೋದು ನೀವು. ನಂದೊಂದು ಟೈಮ್ ಇತ್ತು, ಆವಾಗ ನನ್ನ ಬಗ್ಗೆ ನಾನು ವಿಚಾರ ಮಾಡ್ಲಿಲ್ಲ, ನನ್ನ ಮನಸ್ಸು, ನನ್ನ ಆತ್ಮಕಾರಕವಾಗಿ ನಾನು ವಿಚಾರ ಮಾಡ್ಲಿಲ್ಲ, ನನ್ಗೆ ಏನ್ ಹೇಳ್ತಾ ಐತಿ, ನನ್ನ ಸಿಚುವೇಶನ್ ಎಲ್ಲಿಗೆ ಬಂತು, ಯಾಕೆ ನನ್ನ ಜೀವನದಾಗ ಹಿಂಗಾತು. ಅದು ಮೋಸ್ಟ್ಲಿ ನಿಮ್ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಜೀವನದ್ದು. ಓಕೆ, ಸೊ ಅದ್ರ ಕಡೆ ಲಕ್ಷ್ಯ ಕೊಟ್ಕೊಂಡ ನಿಮ್ಮ ಜೀವನನ ನೀವು ಸರಿ ಮಾಡ್ಕೊಳ್ರಿ. ಓಕೆ, ಇಲ್ಲಿವರೆಗೂ ರೀಡಿಂಗ್ ನೋಡ್ತಿದ್ದೀರಿ ಅಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.
ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಲ್ಲಿ ಪೇಯ್ಡ್ ರೀಡಿಂಗ್ ಇರ್ತಾವೆ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.